ಮಂದಿರವಲ್ಲೇ ಕಟ್ಟುವೆವು. ರಾಮನ ಪಾದದ ಮೇಲಾಣೆ, ರಾಮನ ಪಾದದ ಮೇಲಾಣೆ. ಮತಕ್ಕೆ ರಕ್ತದ ಕಣ ಕಣ ಕುದಿಯುತ್ತದೆ, ರಕ್ತದ ಕಣ ಕಣ ಕುದಿಯುತ್ತದೆ. ರಾಮ ಲಲ್ಲಾ ಹಮ್ ಆಯೆಂಗೆ, ರಾಮ ಲಲ್ಲಾ ಹಮ್ ಆಯೆಂಗೆ, भगवान श्री रामचंद्र जी की जय श्री राम, जय श्री राम। नमस्कार। त्वमेव सर्वं मम देवदेव कायेन वाचा मनसेन्द्रियाणा बुद्धात्मना वा प्रकृतिस्वभावा करोमि यज्ञं सकल। हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे। जय श्री राम, जय श्री राम। मारुति हनुमान की जय। लल्ला ना दर्शन आगे तो रंजन नट जाना। जय श्री राम बोल दे, राम राम बोलो, राम राम जोर से बोलो, जोर से बोलो। राम राम नहीं, श्री राम बोलते। नहीं एक शरण्ये त्र्यंबके गौरी नारायणि नमोस्तुते, नारायणाय विद्महे वासुदेवाय धीमहि तन्नो विष्णु प्रचोदयात्। श्रीराम राम रामेति रमे रामे मनोरमे सहस्रनाम तत्तुल्यं रामनाम वरानने। ಮೂರು ಮೂರ್ತಿ ಕಾಣಲಿ ಬರದ್ರೆ ಜರ ನಿಂದ್ರಿ. राम लक्ष्मण जाल की, राम लक्ष्मण जाल की, अयोध्या नगरी राजा रामचंद्र की, अयोध्या
बैगन हर घर में तू एक ही नाम, हर घर में तू एक ही नाम, एक ही नाम गूंजेगा। मेरे भारत का बच्चा बच्चा जय जय श्री राम बोलेगा। मेरे भारत का बच्चा बच्चा जय जय श्री राम बोलेगा। हर घर में वो एक ही नाम, एक ही नारा गूंजेगा। मेरे भारत का बच्चा बच्चा जय जय श्री राम बोलेगा। अयोध्यापति राजा रामचंद्र के, अयोध्यापति राजा रामचंद्र के, दशरथ नंदन रामचंद्र के। जय श्री राम, जय श्री राम, जय श्री राम। ये सब सिंगल हम हिंदू हैं बब्बर शेर, बब्बर शेर, बब्बर हम जिद पर आ जाए तो कर देंगे हम सबको जहाँ राम ने जन्म लिया। ಇವತ್ತಿನ ದಿವಸ ಏನು ಅಯೋಧ್ಯದಲ್ಲಿ ಸುಮಾರು 500 ವರ್ಷಗಳಿಂದ ಏನು ನಮ್ಮ ಎಲ್ಲ ಸನಾತನ ಧರ್ಮದ ಒಂದು ಕನಸಿತ್ತು, ಅಯೋಧ್ಯದಲ್ಲಿ ಶ್ರೀರಾಮ ಮಂದಿರ ಆಗಬೇಕು ಅಂತ ಆಗುತ್ತೆ. ಇವತ್ತು ಈ ಕಾಲ ಕೂಡಿ ಬಂದಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದರ ಹಾಗೆ ಅಯೋಧ್ಯದಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಹಾಗೂ ಶ್ರೀರಾಮಲೀಲಾ ಅವರ ಒಂದು ಮೂರ್ತಿ ಪ್ರತಿಷ್ಠಾಪನೆ ಈ ಒಂದು ಕಾರ್ಯಕ್ರಮ ಇವತ್ತು ಅಯೋಧ್ಯದಲ್ಲಿ ಬಹಳ ಭವ್ಯವಾದಂಥ ನಡೀತಾ ಇದೆ. ಅದರ ಹಾಗೆ ಹುಮ್ನಾಬಾದ್ ಮತಕ್ಷೇತ್ರದ ಒಂದು ಶಾಸಕನಾಗಿ ನಾನು ಹುಮ್ನಾಬಾದ್ ಮತಕ್ಷೇತ್ರದ ಮಹಾಜನತೆಗೆ ಇವತ್ತಿನ ದಿವಸ ಏನು ಇವತ್ತು ಅಯೋಧ್ಯದಲ್ಲಿ ರಾಮ ಮಂದಿರ ಒಂದು ಉದ್ಘಾಟನೆ ಕಾರ್ಯಕ್ರಮದ ಅಂಗವಾಗಿ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸುತ್ತಾ, ಅದೇ ರೀತಿ ನಮ್ಮ ಹುಮ್ನಾಬಾದ್ ಮತಕ್ಷೇತ್ರದಲ್ಲಿ ಕೂಡ ಹಳ್ಳಿಗಳಲ್ಲಿ ಗಲ್ಲಿಗಳಲ್ಲಿ ಏನಿಗೊತ್ತಾ ಅಯೋಧ್ಯದಿಂದ ಕರೆ ಕೊಟ್ಟಂಥ ಒಂದು ಸಂದೇಶ ಪ್ರಕಾರ ಇವತ್ತೆಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರ ಹಾಗೂ ಶ್ರೀರಾಮನ ಒಂದು ನಾಮ ಜಪ ಮಾಡ್ಕೋತಾ ಇವತ್ತೆಲ್ಲ ಹಳ್ಳಿಗಳಲ್ಲಿ ಒಂದು ಪ್ರಸಾದ ವ್ಯವಸ್ಥೆ ಇರ್ಬೋದು, ಇವತ್ತು ಒಂದು ಭವ್ಯವಂತ ಎಲ್ಲ ಕಡೆ ಒಂದು ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದರಾಗೆ ನಾನು ಕೂಡ ಸುಮಾರು ಹಳ್ಳಿಗಳಲ್ಲಿ ಹೋಗಿ ಆ ಶ್ರೀರಾಮನ ಒಂದು ದರ್ಶನ ಹಾಗೂ ಆಶೀರ್ವಾದ ಪಡ್ಕೊಂಡು ಬರ್ತಾ ಇದ್ದೀನಿ. ಅದೇ ಹಾಗೆ ಇವತ್ತು ನಮ್ಮ ಹುಮ್ನಾಬಾದ್ನಲ್ಲೂ ಕೂಡ ಏನು ನಮ್ಮ ರಾಮನ ಮಂದಿರ ಅಂತಂದರೆ ಬಾಲಾಜಿ ಮಂದಿರ ಅಂತ ಪ್ರಖ್ಯಾತಿವಾದಂಥ ಇಲ್ಲೂ ಕೂಡ ಇವತ್ತು ಹವನ ಮತ್ತು ಪೂಜಾ ಮುಖಾಂತರ ಇವತ್ತು ಈ ಒಂದು ಕಾರ್ಯಕ್ರಮ ಭಾಳ ಒಳ್ಳೆಯ ರೀತಿಯಿಂದ ಇವತ್ತೇನು ಬಾಲಾಜಿ ಕಮಿಟಿ ವತಿಯಿಂದ ಎಲ್ಲ ನಮ್ಮ ಯುವಕರು ಹಿರಿಯರು ಕೂಡ ಒಂದು ಒಳ್ಳೆಯ ರೀತಿಯಿಂದ ಇವು ಒಂದು ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಎಲ್ಲ ಕಡೆ ನಾವು ನೋಡ್ಬೋದು, ಏನಿವತ್ತು ಮೋದಿಯವರು ಒಂದು ಕರೆ ಕೊಟ್ಟಿದ್ರು, ಅದೇ ಸಾಯಂಕಾಲ 5 ಗಂಟೆ 6 ಗಂಟೆಗೆ ಮನೆಯಲ್ಲಿ ಇವತ್ತು ಬಡ ಇರಲಿ ಸಾವುಕಾರ ಇರಲಿ ಎಲ್ಲರೂ ಕೂಡ 5 ದೀಪ ಅಂತಂದರೆ ಹೇಗೆ ನಾವು ದೀಪಾವಳಿನಲ್ಲಿ ನಮ್ಮ ಮನೆಯಲ್ಲಿ ನಾವು ಇವತ್ತು ಬೆಳಕಿನ ಹಬ್ಬ ಮಾಡ್ತೇವೋ ಅದೇ ರೀತಿ ಇವತ್ತು ಈ ಒಂದು ರಾಮ ಮಂದಿರ ಉದ್ಘಾಟನೆಯ ಒಂದು ಈ ಕಾರ್ಯಕ್ರಮ ನಿಮಿತ್ತವಾಗಿ ಎಲ್ಲರೂ ಕೂಡ ಇಡೀ ಇವತ್ತು ದೇಶದಲ್ಲ ಇಡೀ ವಿಶ್ವದಲ್ಲೇ ಈ ಒಂದು ಕಾರ್ಯಕ್ರಮ ಭಾಳ ಜೋರಾಗಿ ಇವತ್ತು ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರ ಹಾಗೆ ಇವತ್ತು ಸಾಯಂಕಾಲ ನನ್ನ ಒಂದೇ ಪ್ರಾರ್ಥನೆ, ಇವತ್ತು ಏನು ಮೋದಿಯವ್ರ ಕಡೆ ಕೊಟ್ಟಿದ ಹಾಗೆ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಯಲ್ಲಿ ಮತ್ತು ಬೆಳಕಿನ ಹಬ್ಬ ದೀಪಾವಳಿ ಥರ ಎಲ್ಲರೂ ಕೂಡ ಒಂದು 5 ದೀಪಗಳನ್ನು ಹಚ್ಚಿ ಇವತ್ತು ಎಲ್ಲರೂ ಸಂರಕ್ಷಣ ಅಂತ ಹೇಳಿ ನಾನು ಹೇಳಿ ಮಾತನಾಡ್ತೀನಿ. ಧನ್ಯವಾದ. ಇವತ್ತು ಇಡೀ ದೇಶ
ಮದವಣಗಿದ್ದೆಯಂತೆ ಶೃಂಗಾರಗೊಂಡು ಪ್ರತಿ ಮನೆಯಲ್ಲೂ ಪ್ರತಿ ಮನದಲ್ಲೂ ಇವತ್ತು ರಾಮನ ಜಪ ನಡೀತಾ ಇದೆ. ಈಗಾಗಲೇ ಕರ್ನಾಟಕದಿಂದ ಹೋದಂಥ ಬಾಲರಾಮನ ಮೂರ್ತಿಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ. ಆ ಪ್ರತಿಷ್ಠಾಪನೆ ಕಾರ್ಯವನ್ನು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಇವತ್ತು ರಾಮ ಮತ್ತೆ ಅಯೋಧ್ಯೆಯಲ್ಲಿ ಸಂಪೂರ್ಣವಾಗಿ ಪ್ರತಿಷ್ಠಾಪನೆಗೊಂಡಿದ್ದಾರೆ. ಇನ್ನು ಮುಂದೆ ದೇಶದಲ್ಲಿ ರಾಮನ ಪ್ರತಿಷ್ಠಾಪನೆ ಆದ ನಂತರ ರಾಮರಾಜ್ಯದ ಪ್ರತಿಷ್ಠಾಪನೆ ಅವಶ್ಯಕತೆ ಇದೆ. ಇವತ್ತು ಆ ರಾಮರಾಜ್ಯ ಪ್ರತಿಷ್ಠಾಪನೆ ಆಗಬೇಕಂದ್ರೆ ಮುಂದೆ ಬರುವಂಥ 2024ರಲ್ಲಿ ನರೇಂದ್ರ ಮೋದಿಯವರು ಮತ್ತೊಂದು ಸಲ ಈ ದೇಶದ ಪ್ರಧಾನಮಂತ್ರಿ ಆಗೋದು ಅಷ್ಟೇ ಅವಶ್ಯಕತೆ ಇದೆ. ಇವತ್ತು ಯಾರ್ಯಾರು ನಾವೆಲ್ಲ ರಾಮನಿಗಾಗಿ ಸಂಭ್ರಮಿಸ್ತಾ ಇದ್ದೇವೋ ನಾವೆಲ್ಲರೂ ಕೂಡ ಕೇವಲ ನಾವೊಬ್ಬರೇ ಅಲ್ಲ, ನಮ್ಮ ನೆಂಟರು ನೆಲ್ಲರು ನಮ್ಮ ಕುಟುಂಬದವರು ಎಲ್ಲರೂ ಸೇರಿ ಮುಂದೆ ನರೇಂದ್ರ ಮೋದಿಯವರು ರಾಮರಾಜ್ಯ ನಿರ್ಮಾಣಕ್ಕಾಗಿ ಮತ್ತೊಂದು ಸಲ ಈ ದೇಶದ ಪ್ರಧಾನಮಂತ್ರಿ ಆಗಲಿಕ್ಕೆ ತಾವೆಲ್ಲರೂ ಕೆಲಸ ಮಾಡಬೇಕಂತೇಳಿ ತಮ್ಮೆಲ್ಲರಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಜೈ ಶ್ರೀರಾಮ್. रामचंद्र महाराज की श्री रामचंद्र महाराज की श्री रामचंद्र महाराज की जय श्री राम जय श्री राम जय श्री राम जय श्री राम। प्रभु रामचंद्र जी के प्राण प्रतिष्ठान अयोध्या में जो कार्यक्रम के अवसर पर पूरे भारतवर्ष में हर गांव में, हर गली, हर कस्बे, हर मंदिर में जो कार्यक्रम चल रहा है, सभी भारतवासियों को, खासकर मेरे तालुका, पूरे गांव, जिले के सभी राम भक्तों को मेरे तरफ से और हमारे भारतीय जनता पार्टी की तरफ से अभिनंदन देता हूं, क्योंकि 500 साल की जो तपस्या हमारे लोगों ने की थी राम मंदिर में राम प्रतिष्ठान हो, ऐसा सुंदर अवसर आज देश के प्रधानमंत्री के रूप में आज यहाँ पर प्रतिष्ठापित हो रहा है अयोध्या में, हम सब लोगों के लिए बड़े गौरव की बात है। सारा राष्ट्र, पूरा देश एक मणि में पिरोया हुआ है। कोई जात धर्म सबसे ऊपर उठकर सभी जाति धर्म वर्ग के लोगों ने इस कार्य के लिए अपना प्रोत्साहन दिया है। सभी भारतवासियों के लिए आज बड़े गौरव का दिन है और आने वाले दिनों में पूरा अखंड भारत में राम राज्य की स्थापना करने के रूप में हमारे देश के लोकप्रिय प्रधानमंत्री आदरणीय नरेंद्र मोदी जी का 4थी बार यहाँ पर और एक बार लाल किले के ऊपर उनका झंडा फहराएगा और राम राज्य की कल्पना उनके रूप में साकार होगी। इन शब्दों के साथ जय हिंद, जय भारत, जय सिया राम, जय ಇವತ್ತಿನ ದಿವಸ ಭಾರತವಾಸಿಗಳಿಗೆ ಹಾಗೂ ವಿಶ್ವದ ಎಲ್ಲರಿಗೆ ಒಂದು ಸಂತೋಷದ ದಿವಸ. ಯಾಕಂತಂದರೆ ಸುಮಾರು 500 ವರ್ಷದಿಂದ ನಮ್ಮೆಲ್ಲರೂ ಕನಸಿತ್ತು ಅಯೋಧ್ಯೆಯಲ್ಲಿ ಶ್ರೀರಾಮನ ಒಂದು ಭವ್ಯ ಮಂದಿರವಾಗಬೇಕಂತ. ಇವತ್ತು ಆಸೆ ಈಡೇರ್ತಾ ಇದೆ. ಅದಕ್ಕೆ ನಾವು ಭಾರತ ವರ್ಷದ ಪ್ರತಿ ಪ್ರಜೆಗೂ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಯಾರೋ ಗಿಡ ಹಚ್ಚಿದ ಯಾರೋ ಫಲ ಕೊಡ್ತಾರಂತ ಹಾಗೆ ಹಿಂದೆ ನಡೆದ 500 ವರ್ಷದ್ದು ಬೇರೆಯಾರೋ ಸಂಘರ್ಷ ಬಂದು ಯಾರೋ ಬಲಿದಾನ ಕೊಟ್ಟಾರ. ಇವತ್ತು ನೋಡುವಂಥ ಭಾಗ್ಯ ನಮಗೆಲ್ಲ ಸಿಕ್ಕಿದೆ ಅಂದ್ರೆ ನಮ್ಮ ಪುಣ್ಯ ಅಂತ ತಿಳ್ಕೊಬೇಕು. ಅದೇ ರೀತಿ ಇವತ್ತೊಂದು ರಾಮ ಮಂದಿರ ಭವ್ಯವಾಗಿದ್ದ ಕಡೆಯಿಂದ ಇನ್ನೊಂದ್ಸಲ ಹುಮ್ನಾಬಾದ್ ತಾಲೂಕಿನ ಮಹಾಜನತೆಗೆ ಅಭಿನಂದನೆ ಸಲ್ಲಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಶ್ರೀರಾಮ್. ಇವತ್ತೇನು ನಮ್ಮ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಯಿತು. ಹುಮ್ನಾಬಾದ್ ವಿಶೇಷವಾಗಿ ನಾವೆಲ್ಲರೂ ಧನ್ಯವಾದ ಹೇಳಬೇಕಾಗ್ತದೆ ಈ ಸಮಯದಲ್ಲಿ ನಮ್ಮ ಹುಮ್ನಾಬಾದ್ ಜನತೆಗೆ. ಲಾಲ್ ಕೃಷ್ಣ ಅದ್ವಾನಿಯವರು 1990ರಲ್ಲಿ ಇದೇ ರಾಜ್ಯದ ಹುಮ್ನಾಬಾದ್ ಮಾರ್ಗವಾಗಿ ರಾಮ ರಥ ಯಾತ್ರೆ ಹೋಗಿದ್ರು. ಇದು ಭಾಳ ಮಂದಿಗೆ ನೆನಪು ಬಂದಿಲ್ಲ, ಯಾಕೋ ನನಗೆ ಈಗ ನೆನಪು ಬಂತು. 1942ದಾಗ ಇದೇ ರಾಮ ರಥ ಯಾತ್ರೆ ಇಲ್ಲಿಂದ ಹೋಯಿತು. ರಾಮ ಮಂದಿರ ಅಯೋಧ್ಯೆದಾಗ ಆಗ್ಬೇಕಾಗ್ತದೆ. ಇವತ್ತು ಕನಸಾಗ್ಯದ ನಮ್ಮ ಶಾಸಕರು, ನಮ್ಮ ಅಧ್ಯಕ್ಷರೆಲ್ಲ ಹೇಳಿದ್ರು ಕನಸಾಗ್ಯದ ನಮ್ಮದು. ಅದಕ್ಕೆ ನನಗೆ ನೋಡೋದ್ರೆ ಬಂತು. ಈಗ ಒಂದು 4 ಹಳ್ಳಿಗೆ ಹೋಗಿ ನಾವು 1947 ಆದ ಸ್ವಾತಂತ್ರ್ಯ ಸಿಕ್ತು. ಅದು ಆದ್ಮೇಲೆ ಜನರ ಮೂಮೆಂಟ್ ನೋಡಿದ್ದು ಇದು 2ನೇ ಸಲ ರಾಮನ ಮಂದಿರ ಸಲ. ಏನು ಎಲ್ಲ ಕಡೆ ಎಲ್ಲ ಜನ ಎದ್ದು ಕೂಡ್ತಾರೆ, ಬಿರುಗಾಳಿ ಬಿಡ್ತಾರೆ. ನನಗೆ ಅರ್ಥ ಮಾಡ್ತೀನಿ, ಏನು 5 ಸೀಟ್ ಬರ್ತಾರೆ ಹೋಗ್ತೀನಿ. ಈಗ ಮುಂದೆ ಎಲೆಕ್ಷನ್ ಆದರೆ 5 ಸೀಟ್ ಬರ್ಬೋದು. 5 ಸೀಟ್ ಬಂದೋದ್ರೆ ರಾಮರಾಜ್ಯದ ಕಲ್ಪನೆ ಸಾಕಾರ ಆಯಿತು. ಏನೇನು ಹೋದವು ಎಲ್ಲ ಕೆಲಸ ಮುಂಜೂರು ಮಾಡ್ತಾರೆ ಅಂತ ಹೇಳಿ ನೆನ್ಸ್ಕೊಂಡು ಹೇಳ್ಬಾರ್ದು. ಜೈ ಶ್ರೀರಾಮ್.
ಎಲ್ಲ ನಗರವಾಸಿಗಳಿಗೆ ಹಾಗೂ ನನ್ನ ಜಯಸಿಂಹ ನಗರದವರಿಗೆ ಇವತ್ತಿನ ದಿನ ಬಹಳ ಒಂದು ಸುಖಕರ ದಿನವಾಗಿದೆ. ಯಾಕಂತಂದರೆ 500 ವರ್ಷಗಳ ಕಾಲ ಅಂತಂದರೆ ಎಷ್ಟೋ ಜೀವಗಳು ಆ ರಾಮ ಓಡಾಡಿರ್ತಕ್ಕಂತಹ ಸ್ಥಳವನ್ನು, ಆ ಸ್ಥಳದಲ್ಲಿ ಒಂದು ಬಾಬರಿ ಮಸೀದಿ ಆಗಿತ್ತು. ಅದನ್ನು ಕೆಡವೇನದ ಅಂತಂದ್ರೆ ಮತ್ತೆ ರಾಮನನ್ನ ಪ್ರತಿಷ್ಠಾಪನೆ ಆಗಬೇಕು ಅಂತಂದರೆ ಒಂದು ಥೋಡೆ ಏನದ ಅಂತಂದ್ರಲ್ಲಿ ಇದು ಆಗಲಿಲ್ಲಲ್ಲಿ ಅನೇಕ ಜೀವಗಳನ್ನು ಅಂತಂದ್ರೆ ನಾವು ಬಲಿ ಕೊಟ್ಟಿವೆ. ಇವತ್ತು ನಾವು ಇಷ್ಟು ಸುಖವಾಗಿ ಮಾಡ್ಲಿಕ್ಕೆ ಏನಪ್ಪ ಕಾರಣ ಅಂತಂದ್ರು ಅನೇಕರ ಒಂದು ಬಲಿದಾನ, ಅನೇಕರ ಶ್ರಮ. ಅದಕ್ಕೇನು ಅಂತಂದ್ರು ರಾಮನಲ್ಲ ಆ ಸ್ಥಳದಲ್ಲಿ ಇರ್ತಕ್ಕಂತಹ ಒಂದು ಜಾಗವನ್ನು ಕೆಡವಿ ಮತ್ತೆ ರಾಮ ಮಂದಿರವನ್ನು ಮಾಡ್ಲಿಕ್ಕೆ ಅಷ್ಟು ಕಷ್ಟಪಡ್ತಿರ್ತಕ್ಕಂಥದ್ದಲ್ಲ, ಅಲ್ಲಿ ನಾವೇ ಬರಬೇಕಾಗ್ತದೆ. ಮತ್ತು ಇವತ್ತಿನ ದಿನ ನಾ ಯಾರಿಗೆ ಧನ್ಯವಾದ ಹೇಳ್ತೇನೆ ಅಂತಂದರೆ ಕರಸೇವಕರು ಏನಂತಂದ್ರಲ್ಲಿ ತನ್ನ ಪ್ರಾಣವನ್ನು ಕೊಟ್ಟರು, ಅವರಿಗೆ ನಾನು ನನ್ನ ಹೃದಯದ ಧನ್ಯವಾದಗಳನ್ನು ಕೊಡ್ತೇನೆ. ಇವತ್ತು ಕಣ್ಣಂಚಲ್ಲಿ ನೀರು ಬರ್ತಾವೆ. ಯಾಕಂತಂದರೆ ರಾಮ ಮಂದಿರ ಆಗ್ತದೆ ಜಯಘೋಷ ಹಾಕುವಾಗ ಈ ರಾಮ ಮಂದಿರ ಕಟ್ಟಬೇಕು ಅಂತಕ್ಕಂಥ ಮಾತು ನಾವು ಹೇಳುವಾಗ, ನಮ್ಮ ಹಿರಿಯರು ಹೇಳುವಾಗ ಅವಾಗೆಲ್ಲವರು ನಗೆಯನ್ನು ಮಾಡ್ತಾಯಿದ್ದರು. ಯಾಕಂತಂದ್ರೆ ಇವ್ರೇನು ಹೇಳ್ತಾರೆ, ರಾಮಲಲ್ಲ ಹಣ್ಣು ಆಯಂಗೆ ಮಂದಿರ ವಹಿ ಬನಾಂಗೆ ಅಂತಕ್ಕಂಥ ಮಾತು ಹೇಳಿದಾಗ ಇವ್ರೇನು ಮಾಡ್ತಾರಲ್ಲಿ ಏನು ರಾಮ ಮಂದಿರ ಕಟ್ತಾರೆ ಅಂತಕ್ಕಂಥ ಮಾತು. ಆದರೂ ನಮ್ಮ ಹಿರಿಯರು, ನಮ್ಮ ಪೂರ್ವಜರು ಒಂದು ಮಾತು ಹೇಳಿದರು, ಹಂಗೆ ಹೇಳ್ಕೊತ ನಡ್ರಿ ಕೆಲಸ ಮಾಡ್ಕೊತ ಹೋಗ್ರಿ, ಹಾಗೆ ಆಗ್ತದೆ ಹೋಗ್ಬೇಕು ರಾಮ ಮಂದಿರ. ಇವತ್ತು ನನ್ನ ಖುಷಿ ಅನಿಸ್ತಕ್ಕಂಥದ್ದು ಅವರ ಹಾದಿಯಲ್ಲಿ ನಾವು ನಡ್ಕೊಂಡು ಇವತ್ತಲ್ಲ ರಾಮ ಮಂದಿರ ಆಗ್ಯದ. ಎಲ್ಲರಿಗೂ ರಾಮ ಮಂದಿರ ಒಳ್ಳೆಯದನ್ನು ತಾವೆಲ್ಲರೂ ಇದರ ಸವಿಯನ್ನು ತಗೋಬೇಕು. ಅದನ್ನು ಈ ಜಯಸಿಂಹನಗರ ಹಾಗೂ ಈ ಭಾರತ ದೇಶದಲ್ಲಿ ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಜೀವನದಲ್ಲಿ ಈ ಜಯಸಿಂಹನಗರ ಕೂಡ ಕರ ಸೇವಕರಿದ್ದಾರೆ ಅವರೆಲ್ಲ, ಅವರಿಗೂ ಕೂಡ ನಾನು ನನ್ನ ಪರವಾಗಿ ನನ್ನ ಜಯಸಿಂಹನ ಹಾರ್ದಿಕ ಅಭಿನಂದನೆಗಳನ್ನು ನಾನು ಅವರಿಗೆ ಸಲ್ಲಿಸ್ತೀನಿ. ಅವರ ಶ್ರಮ ಇವತ್ತು ಈ ದೇವಸ್ಥಾನದಲ್ಲಿ ಲೈವ್ ಆಗ್ಲಿಕ್ಕೆ ಸಾಧ್ಯ ಆಗ್ಯದ ಅಂತಕ್ಕಂಥ ಮಾತು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಹಲೋ ಭಾರತ್ ಮಾತಾ ಕಿ ಜೈ. ಖುಷಿ ಆಗ್ತದೆ. ಯಾರ್ಯಾರು ಸರಿ ಬಲಿದಾನ ಕೊಡೋದು ನೋಡ್ರಿ, ಅವ್ರಿಗಿಂತ ನಾವು ಪುಣ್ಯ ಹೊಡೆದ. ಆದ್ರೆ ಅವ್ರು ದೇವ್ರ ಸಲ ಸತ್ತಾರ, ರಾಮ ಸಲ ಸತ್ತಾರ. ಅದು ನಮಗೇನಾದ್ರೂ ಚಾನ್ಸ್ ಇಲ್ಲ ಅಂತ ನಾವು ಕಡಿಮೆ ಮಾಡೋದು. ನಮಗೆ ಆ ಗುಡಿ ಹತ್ರ ಆ ಗುಡಿ ಒಂದೊಂದು ಪಿಲ್ಲರ್ಸ್ ಅಂತ ಕೂಡ ಒಬ್ಬರೊಬ್ಬರು ಜೀವನದಿಂದ ಕಟ್ಟಿರ್ತಿದ್ದಾರೆ ಗುಡಿ. ಅಂತಹ ಕರಸೇವಕರು ಪ್ರಮಾಣ ಬಲಿದಾನ ಕೊಟ್ಟರೆ ಪ್ರತಿಯೊಬ್ಬರದು ಹಿಂಗೆ ಮುಡಿದು ಶರೀರ ಇಲ್ಲ ನೋಡ್ಬಿಟ್ಟು ಹಿಂಗೆ JCB ಅಂತಂದ್ರು ಅಂಥ ಒಂದು ಪರಿಸ್ಥಿತಿ ಇತ್ತು. ಇವತ್ತು ಅಂಥ ಪರಿಸ್ಥಿತಿ ಇವತ್ತು ಗುಡಿ ನಿರ್ಮಾಣ ಆಗ್ಯದ. ಇವತ್ತು ಇಡೀ ಜಗತ್ತಿನಲ್ಲಿ ಏನಾದರೂ ಒಂದು ಸಂದೇಶ ಅನ್ನೋದು ಇಡೀ ಭಾರತದಲ್ಲಿ ಒಂದು ಏಕತೆಯ ಸೂತ್ರ ರೆಡಿ ಆಗಿದೆ. ಇಡೀ ಜಗತ್ತಿನ ಅಂದರೂ ಇವತ್ತು ಶಾಂತಿ ರೀತಿಯಿಂದ ಇರ್ತದೆ ಅಂತೇಳಿ ಹೇಳ್ಕೊಳ್ಳೋದು ಭಾಳ ಖುಷಿ, ಭಾಳ ಭಕ್ತಿ. ಇವತ್ತಿನ ಆಧುನಿಕ ಇವತ್ತು ದೀಪಾವಳಿ ಇವತ್ತಿನ ನೋಡಿ ಚೆನ್ನಾಗ್ಯದ. ಜೈ ಶ್ರೀ ಭಾರತ್ ಮಾತಾ ಕಿ ಜೈ ಶ್ರೀರಾಮ್. 515 ವರ್ಷಗಳ ಆದಮೇಲೆ ರಾಮ ತನ್ನ ಅಯೋಧ್ಯೆಗೆ ವಾಪಸ್ ಬಂದಾನ. ಇವಾಗ ರಾಮ ಮಂದಿರ ಆಗಿದೆ. ಎಲ್ಲರ ತನು ಮನದಾಗ ರಾಮನ ಆದರ್ಶ ರಾಮನ ಪುರುಷೋತ್ತಮ ಹೆಂಗಾಗ್ಯಾನ ಹಂಗೆ ಎಲ್ಲರೂ ತನು ಮನದಲ್ಲೆಲ್ಲ ರಾಮನ ಆದರ್ಶಗಳನ್ನು ಪಾಲಿಸ್ಕೊಳ್ಬೇಕು. ಅದೇ ನಮ್ದು ಒಂದು ಉದ್ದೇಶ. ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಹಿಂದೂ ಎಲ್ಲರೂ. ಹಾಗಾಗಿ ರಾಮನ ಆದರ್ಶಗಳು ಇಟ್ಕೊಂಡು ರಾಮನ ಆದರ್ಶದಲ್ಲಿ ನಾವು ಸಾಗೋಣ ಅಂತ ಹೇಳ್ತೀನಿ. ಅಷ್ಟೇ ಹೇಳ್ತೀನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ವಿಶೇಷ 5,000 ವರ್ಷಗಳ ನಂತರ 500 ವರ್ಷಗಳ ಹೋರಾಟದ ನಂತರ ರಾಮನ ಬಹಳ ಅದೃಷ್ಟವಂತನವರು ಈಗ ಮತ್ತೆ ರಾಮನ ಹುಟ್ಟುಹಬ್ಬಕ್ಕೆ ಬಹಳ ಜನ ಸಾಗರ ಇದ್ದಾರೆ.
ಹುಣ್ಣಾವದ ಒಂದು ಜೈಸಿ ಇವತ್ತು ಏನದ ಅಂತಂದ್ರೆ ಭಾಳ ಖುಷಿ ಆಗತ್ತದ. ಯಾಕಂದ್ರೆ ಇವತ್ತು ನಾವೊಂದು ಹಿಂದೂ ಆಗಿ ಹಿಂದೂಸ್ತಾನದಾಗ ಒಂದು ರಾಮಂದು ಗುಡಿ ಕಟ್ಟಕ್ಕಾಗಿಲ್ಲ. ಇವತ್ತು ನಮ್ಮ ಶ್ರೀ ನರೇಂದ್ರ ಮೋದಿ ಅವರು ಸರ್ಕಾರದಲ್ಲಿ ಏನದ ಅಂತಂದ್ರೆ ಇವತ್ತು ಮೇಲ್ಗಡೆ ಅವ್ರು ಹರ ಅಂತ ಇವತ್ತು ರಾಮ ಮಂದಿರ ಉದ್ಘಾಟನೆ ಆಗ್ಯದ. ಇಲ್ಲ ಯಾರು ಕೇಳಿ ಸಭೆ ಇರಲಿಲ್ಲ. ಯಾಕಂದ್ರೆ ನಾವು ಭಾಳ ವರ್ಷಗಳು ನೋಡ್ಕೊತೀವಿ ಸಣ್ಣ ಹಿಡಿದು ಯಾರು ಕಟ್ಲಕ್ಕೆ ಅದಕ್ಕೆ ಏನು ಅವಕಾಶ ಮಾಡಿಕೊಟ್ಟಿಲ್ಲ. ಇವತ್ತು ಏನದ ಅಂತಂದ್ರೆ ಒಂದು ನಮಗೆ ಭಗವಾನ್ ಇವತ್ತು ನಮ್ಗೆ ಸಿಗ್ಬೇಕಂದ್ರೆ ಭಾಳ ಪುಣ್ಯ ಅದ ಇವತ್ತು. ಇಲ್ಲ ಈಗ ಹುಣ್ಣಾವದಲ್ಲೂ ರಾಮ ಮಂದಿರ ಇದೆ. ಇದನ್ನು ಕೂಡ ಬರ್ತಕ್ಕಂಥ ದಿನಗಳಲ್ಲಿ ಇದನ್ನು ಕೂಡ ಒಂದು ರಾಮ ಮಂದಿರ ಯಾವ ಥರ ಆಗಿದೆ ಅದರಷ್ಟು ಅಲ್ಲ ಸ್ವಲ್ಪ ಆದರೂ ದೊಡ್ಡ ಆ ಥರ ಕಾಣಬೇಕು ನಾವು ಇವತ್ತು ಹುಣ್ಣಾವ ಜನತೆ ಅಂತ ಹೇಳಿ ನಾನು ಒಂದೆರಡು ಮಾತೇಳಿ ಜೈ ಜೈ ಶ್ರೀರಾಮ್, बोलो भारत माता की. ಈಗ 500 ವರ್ಷಗಳ ಹಿಂದೆ ಎಷ್ಟೋ ಜನರು ನಮ್ಮ ಅಯೋಧ್ಯೆ ರಾಮ ಮಂದಿರವನ್ನು ಕಟ್ಟಬೇಕಂತ ಎಷ್ಟೋ ಬಲಿದಾನವನ್ನು ಕೊಟ್ಟರೆ ಎಷ್ಟೋ ಜನ. ಆದರೂ ಅದು ಆ ಬಲಿದಾನ ವೇಸ್ಟ್ ಆಗಿಲ್ಲ. ಅದು ಬಲಿದಾನ ಈಗ ಇಲ್ಲೇ ನಿಮ್ಮ ಎದುರು ನೋಡಿರಿ. ಈಗ ರಾಮ ಮಂದಿರ ಇಲ್ಲಿ ರಾಮಲಲ್ಲ ಕುಂತಾರೆ ಇವತ್ತು. ನಮ್ಗೆ ಭಾಳ ಒಂದು ಹಬ್ಬದ ವಿಷಯ ಇದು. ನಮಗೆಲ್ಲ ನಮ್ಮ ಹಿಂದೂ ಜನರಿಗೆ ಹಬ್ಬದ ವಿಷಯ ಇದು. ಏನಿದು ಈಗ ನಮ್ಮದು ಏನು ಜನರಿಗೆ ಅದಲ್ಲ ಹೆಂಗೆ ನಾವು ಇದು ಮಾಡ್ತೇವೆ ಇಲ್ಲ ರಾಮನವಮಿ ಇದು ಮಾಡ್ತೇವಲ್ಲ ಈ ಥರ ಇವತ್ತು ದೀಪಾವಳಿ ಹಬ್ಬ ಥರ ಇವತ್ತು ಆಗ್ಯದ. ಬಟ್ ನಾವೆಲ್ಲರೂ ಏನು ಅಂದ್ರೆ ಹಿಂದೂಸ್ತಾನದಲ್ಲಿ ನಮ್ಮ ರಾಮನ ಮೂರ್ತಿ ಎಷ್ಟು ನಮ್ಮ ಕರ್ನಾಟಕದಿಂದ ಹೋಗಿದೆ ಮತ್ತು ಅದನ್ನು ಕರ್ನಾಟಕದಿಂದ ಹೋಗಿದೆ. ಅದನ್ನು ಯೋಗಿರಾಜ್ ಅವ್ರು ಮಾಡಿದೆವು. ಮತ್ತೇನಿಲ್ಲ ನಮ್ಮ ಕರ್ನಾಟಕದ ವಿಷಯ ಬಂದಾಗ ನಾವು ಗೋಪಾಲ್ಜಿ ಮನೆಗೆ ಬಂದಿರು ಮತ್ತು ಅವರು ನಾವು ಮಾತಾಡಿರು. ಏನೇ ಇರಲಿ ನಾವು ಇರ್ತೇವೆ ಅಂಜಿ ಮಾಡಿರಿ ಏನೇ ಮಾಡಿರಿ ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಯಾರಿಗೆ ಏನು ಹಾಲು ಕೊಡಲ್ಲ ಅನ್ನೋ ಒಂದು ಉದ್ದೇಶವನ್ನು ಮಾತು ಹೇಳಿ ನಮ್ಮ ಗೋಪಾಲ್ಜಿಯವರು ನಮ್ಗೆ ಹುಮ್ಮಸ್ಕೊಟ್ಟು ಹೋಗ್ಯಾರ. ನಮ್ಗೆ ಅದೇ ಶಕ್ತಿಯಿಂದ ನಾವು ಈಗ ಎಲ್ಲ ನೋಡೋದಿಲ್ಲ ಜನಸಾಗರ ಎಷ್ಟದ ಅಂತೇಳಿ. ಮತ್ತೇನಿಲ್ಲ ಇರಪ್ಪ ಅಂತ ಹೇಳಿ ಮುಗಿಸ್ತೀವಿ. ಜೈ ಶ್ರೀರಾಮ್. ಅವ್ರ ಶಿಷ್ಯನೇ ನಾವಿದ್ದೇವ್ರಿ ಅಯೋಧ್ಯೆ ರಾಮ ಮಂದಿರ. ಜೈ ಶ್ರೀರಾಮ್. ಇವತ್ತು ಬಹಳ ಸಂತೋಷದ ಸುದ್ದಿ. ಎಲ್ಲ ಸನಾತನಿಗಳಿಗೆ 500 ವರ್ಷಗಳ ಕನಸು ಇವತ್ತು ನನಸಾಗಿದೆ. ಹಾಗೂ ಲಕ್ಷಾಂತರ ಜನ ಆಹುತಿ ಮೇರೆಗೆ ಇವತ್ತು ನಮ್ಮ ರಾಮ ಮಂದಿರ ಪೂರ್ಣಗೊಂಡಿದೆ. ಹಾಗೂ ಇವತ್ತು ಎಲ್ಲ ಹಳ್ಳಿಗಳಲ್ಲಿ ರಾಮ ಮಂದಿರದ ಉದ್ಘಾಟನೆಗೋಸ್ಕರ ಪೂಜೆ ಪುನಸ್ಕಾರ ನಡೆಯುತ್ತದೆ. ಹಾಗೂ ನಮ್ಮ ಹುಮ್ನಾಬಾದ್ ಬಾಲಾಜಿ ಸರ್ಕಲ್ ಹತ್ತಿರ ಕೂಡ ನಾವು ಬಾಲಾಜಿ ಎಲ್ಲ ಹುಮ್ನಾಬಾದ್ ಜನರು ಸನಾತನಿಗಳು ಒಂದಾಗಿ ಮಾಡುತ್ತಿದ್ದೇವೆ. ಜೈ ಶ್ರೀರಾಮ್. ಪ್ರದೀಪ್, ಧನ್ಯವಾದಗಳು. बच्चा बच्चा मेरे भारत का बच्चा बच्चा